ನೀವು ಬೆಳೀತಿರೋಂಥ ಯಾವುದೇ ತರಕಾರಿ ಬೆಳೆ, ಹೂವಿನ ಬೆಳೆ, ಟೊಮೊಟೊ ಬೆಳೆ, ಯಾವುದೇ ಬೆಳೆಗಳಿಗೆ ಒನ್ ಟೈಮ್ ನೀವು ಪ್ಲಾಂಟ್ ವೆಲ್ ವೈರಿಗನ್ನು ಭೂಮಿಗೂ ಬಿಟ್ಟು ಸ್ಪ್ರೇನೂ ಮಾಡಿ ನೋಡಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು. ನಮಸ್ತೆ, ಶ್ರೀ ಪರಿಸರಮ ಅಗ್ರಿ ಸೊಲ್ಯೂಷನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವ್ಯವಸಾಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಮಂಜುನಾಥ್, ಶ್ರೀ ಪರಿಸರಮ ಅಗ್ರಿ ಸೊಲ್ಯೂಷನ್ಸ್ ವತಿಯಿಂದ. ಸೊ ಇವತ್ತು ನಾವು ವಿಸಿಟ್ ಮಾಡಿರೋಂಥ ತೋಟ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕ ಪೈಲ್ಗುರ್ಗಿ ಅಂತ ಒಂದು ಗ್ರಾಮದಲ್ಲಿ ನಮ್ಮ ರೈತರಾಗಿರುವಂತಹ ಸುನೀಲ್ ಅವರ ಈ ಒಂದು ಸೆಂಟೆಲ್ಲೋ ಮತ್ತು ಸೆಂಟ್ ವೈಟ್ ಈ ಒಂದು ಹೂವಿನ ತೋಟದಲ್ಲಿ ವಿಡಿಯೋನ ಮಾಡ್ತಿರೋಂಥದ್ದು. ಸೊ ನೋಡ್ಬೋದು ನೀವು ನೋಡ್ತಿರೋಂಥ ತೋಟ. ಇದು ಸೆಂಟೆಲ್ಲ ಬಂದ್ಬಿಟ್ಟು 5,000 ನಾರು ಇದೆ, ಸೆಂಟ್ ವೈಟು ಬಂದು 5,000 ನಾರು ಇದೆ. ಸೊ ಇದಕ್ಕೆ ವಿಶೇಷತೆ ಏನಂದರೆ ನೋಡ್ಬೋದು, ಇದಕ್ಕೆ ಸ್ಟಾರ್ಟಿಂಗಿಂದನೂ ಅಂದರೆ ನಾಟಿ ಮಾಡಿ ಕರೆಕ್ಟಾಗಿ ಒಂದು 5 to 7 ಡೇಸಿಂದ ಇದಕ್ಕೆ ರೆಗ್ಯುಲರಾಗಿ ವೈರಿಗಾನು ಮತ್ತು ಪ್ಲಾಂಟ್ ವೆಲ್ನ ಪ್ರತಿ ವಾರ ಒಂದೊಂದ್ಸರಿ ಭೂಮಿಗೆ ಬಿಟ್ಟಿದ್ದಾರೆ. ಮತ್ತು ಸ್ಪ್ರೇನೂ ಅಷ್ಟೇ, ಎವ್ರಿ 10 ಡೇಸ್ಗೊಂದ್ಸರಿ ಪ್ಲಾಂಟ್ ವೆಲ್ ವೈರಿಗನ್ನ ಸ್ಪ್ರೇ ಮಾಡಿಕೊಂಡು ಈ ಒಂದು ತೋಟ ನಿರ್ವಹಣೆ ಕರೆಕ್ಟಾಗಿ ಮಾಡಿದ್ದಾರೆ. ಯಾಕೆ ಅಂದರೆ ಇವತ್ತು ನಿಮಗೆ ಗೊತ್ತಿರ್ಬೋದು, ಸೆಂಟೆಲ್ಲೋ ಸೆಂಟ್ ವೈಟಲ್ಲಿ ಸಿಕ್ಕಾಪಟ್ಟೆ ಈ ವಿಲ್ಟ್ ಪ್ರಾಬ್ಲಮ್ ಇರೋದ್ರಿಂದ ಸೊ ನಮ್ಮ ಪ್ರಾಡಕ್ಟ್ ಆಲ್ರೆಡಿ ಸುಮಾರು ಜನ ರೈತರಿಗೆ ಈ ಪ್ರಾಡಕ್ಟ್ ಬಳಸಿ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ನೀವು ಆಲ್ರೆಡಿ ವಿಡಿಯೋಸ್ ಎಲ್ಲ ನೋಡಿರ್ತೀರ. ಸೊ ಹಾಗಾಗಿ ಆಲ್ರೆಡಿ ಇವರು ಗುಲಾಬಿಗೆಲ್ಲ ಬಳಸಿದ್ರು, ನಮ್ಮ ಪ್ಲಾಂಟ್ ವೆಲ್ಲು ಮತ್ತು ವೈರಿಗನ್ನ ಗುಲಾಬಿಗೆಲ್ಲ ಬಳಸಿದ್ರು. ಸೊ ಈಗ ಸೆಂಟೆಲ್ಲಾಗಿ ಇವರು ಸ್ಟಾರ್ಟಿಂಗಿಂದ ಮಾಡೋದ್ರಿಂದ ಈ ವಿಲ್ಟ್ ಅನ್ನೋದು ಹತೋಟಿ ಮಾಡಿಕೊಂಡು ಗಿಡ ನೋಡ್ಬೋದು ಎಷ್ಟು ಬ್ರಾಡ್ ಇದೆ ಅಂತ ನೋಡಿ. ಇದು ಎಷ್ಟು ಇದೆ, ಮತ್ತು ಇದು ಇವಾಗಕ್ಕೆ ಇವತ್ತು 6 ಕಟ್ಟಿಂಗ್ ಆಗಿದೆ ಅಂತ. ಇವತ್ತಿಗೆ 6 ಕಟ್ಟಿಂಗ್ ಆಗಿ 7ನೇ ಕಟ್ಟಿಂಗ್ ಇದು. ಸೊ ಇನ್ನೂ ಬಡ್ಸ್ ಇದೆ, ಫ್ಲವರ್ಸ್ ಇದೆ, ಚಿಗುರಿದೆ, ಇನ್ನೂ ಕಂಟಿನ್ಯೂಷನ್ ಆಗ್ತಿದೆ. ಸೊ ನಿಮ್ಮ ತೋಟದಲ್ಲಿ ಏನಾದರೂ ಈ ರೀತಿ ವಿಲ್ಟ್ ಸಮಸ್ಯೆಯಿಂದ ತೋಟ ನಿರ್ವಹಣೆ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಇದಕ್ಕೆ ಸ್ಟಾರ್ಟಿಂಗಿಂದ ವೈರಿಗಾನು ಮತ್ತು ಪ್ಲಾಂಟ್ ವೆಲ್ನ ರೆಗ್ಯುಲರಾಗಿ ಭೂಮಿಗೂ ಬಳಸ್ಕೊಂಡು ಸ್ಪ್ರೇನೂ ಮಾಡೋದ್ರಿಂದ ರಾಸಾಯನಿಕ ಬಳಕೆನ ಕಡಿಮೆ ಮಾಡ್ಕೋಬೋದು. ಪ್ಲಸ್ ನಿಮಗೆ ಒಳ್ಳೆ ಇಳುವರಿನೂ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಕ್ವಾಲಿಟಿ ವೈಸಲ್ಲೂ ಒಳ್ಳೆ ಕ್ವಾಲಿಟಿನ ಪಡಿಬೋದು ಅಂತ ಹೇಳ್ತಾ, ಹಾಗೆ ಈ ಒಂದು ಪ್ಲಾಂಟ್ ವೆಲ್ ವೈರಿಗನ್ನು ನೀವು ಎಲ್ಲ ರೀತಿ ತರಕಾರಿ ಬೆಳೆಗಳಿಗೂ, ಹೂವಿನ ಬೆಳೆಗಳು, ಹಾಗೆ ಬೇರೆ ವಾಣಿಜ್ಯ ಬೆಳೆಗಳು ಇದನ್ನು ಬಳಸ್ಕೋಬೋದು ಅಂತ ಹೇಳ್ತಾ, ಇನ್ನಷ್ಟು ಮಾಹಿತಿಗೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ. ಸೊ ಪ್ಲಾಂಟ್ ವೆಲ್ ಮತ್ತು ವೈರಿಗನ್ನು ಬಳಸೋದ್ರಿಂದ ಮುಖ್ಯವಾಗಿ ರೂಟಿಂಗ್ ಸಿಸ್ಟಮ್ ಚೆನ್ನಾಗಿ ಡೆವಲಪ್ ಆಗಿದೆ, ಫಲವತ್ತತೆ ಹೆಚ್ಚಾಗ್ತಿದೆ, ಬ್ರಾಂಚಸ್ ಇರ್ಬೋದು, ಫ್ಲವರಿಂಗ್ ಇರ್ಬೋದು, ಫ್ಲವರ್ ಕ್ವಾಲಿಟಿ ಇರ್ಬೋದು, ಇದೆಲ್ಲ ಚೆನ್ನಾಗಿ ಬರ್ತಿರೋದ್ರೆ ರೈತರಿಗೆ ಇದು ಉತ್ತಮ ಒಂದು ವರದಾನ ಅಂತ ಹೇಳ್ಬೋದು. ಹಾಗೆ ಮತ್ತು ಇದು ಕಾಸ್ಟು ಸಹ ಕಮ್ಮಿ ಆಗ್ತಿದೆ ರೈತರಿಗೆ. ಸೊ ಹಾಗಾಗಿ ರೈತರು ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ನೀವೆಲ್ಲ ರೀತಿ ಬೆಳೆಗಳಿಗೆ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು, ನಮಸ್ಕಾರ.